ಸನಾತನ ಸಂತ ಸಂಸ್ಕೃತಿನ ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ 1, 2 ಅಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ? ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ತೆರೆದಂತ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ. ಇತಿಹಾಸದಲ್ಲಿ ತಮ್ಮ ಮೇಲಾದಂಥ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. 21 ವರ್ಷ ಒಂದು ಜನಾಂಗದ ದಾಳಿ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಯಿತು. 14 ವರ್ಷ ಒಂದು ಜನಾಂಗದ ದಾಳಿ ಟರ್ಕಿನಲ್ಲಿದ್ದಂಥ ಮೂಲ ಜನಾಂಗ ನಶಿಸಿ ಹೋಯಿತು. 10 ವರ್ಷ ಒಂದು ಜನಾಂಗದ ದಾಳಿ ಇರಾನ್ನಲ್ಲಿದ್ದಂಥ ಮೂಲ ಜನಾಂಗ ಅಳಿಸಿ ಹೋಯಿತು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಜನಾಂಗದವರ, 1-2 ಪರಕೀಯ ದೇಶದವರ? ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳು ಧರ್ಮಾಚರಣೆ ಮಾಡ್ತೀವಿ. ಹಳ್ಳಿಗಳು ಹನುಮನ ಜಯಂತಿಗಳು ನಡೀತಾ ಬಂದಿದ್ದೇವೆ. ರಾಮರಿಗೆ ಜಯಘೋಷಗಳು ಕೇಳ್ತಾ ಬಂದಿದ್ದಾವೆ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ, ಅವರು ನೀಡಿದಂತ ಸಮರ್ಪಣೆ, ಬಲಿದಾನ ಬಹಳ ಹಿಂದೆ ಬೇಕಾಗಿಲ್ಲ, ಕೆಲವು ಶತಮಾನಗಳ ಹಿಂದೆ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿ ನುಡಿದಿದ್ರು. ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿಯನ್ನ ನುಡಿತಾರೆ. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಗೆ ದೊಂಬರಾಟ ಅತಿಯಾಗುವುದು. ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರ್ಥಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿಪೀಡಿಯಾಗಿ ತೊಳೆತುಂಬುತ್ತದೆ. ಎದೆ ಹತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತೆ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತಿಗೆ ಗೋಪುರ ಕಟ್ಟುವರು. ಮೇಲು ಕೆಳಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಿಲೆ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರಿಯ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿಯನ್ನ ನುಡಿದು ಕಲ್ಯಾಣ ಬಿಟ್ಟು ಹೊರಡುವ ಸಂದರ್ಭ ಪ್ರಭುದೇವರ ಭವಿಷ್ಯವಾಣಿ ಅಕ್ಷರಶಃ ಸತ್ಯವಾಯಿತು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನ ಕಂಡು ಬಸವಣ್ಣನವರು ಕಣ್ಣೀರಿಡುತ್ತಾ ಬರ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಕಲ್ಯಾಣ ಪ್ರಣತಿ ಆಯಿತು. ನಾನು ತೈಲವಾದೆ, ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಡೆಯಿತಯ್ಯ. ತೈಲ ಚಲ್ಲಿತಯ್ಯ, ಬತ್ತಿ ಜಾರಿತಯ್ಯ, ಜ್ಯೋತಿ ನೆಂದಿತಯ್ಯ. ನಿಮ್ಮ ಕೂಡಲ ಸಂಗಮ ದೇವ ಶರಣರ ಮನ ನೊಂದಿತಯ್ಯ. ಕಣ್ಣೀರಿಟ್ರು ಬಸವಣ್ಣನವರು. ಆಗಲೂ ಅಲ್ಲಮ್ಮ ಪ್ರಭುದೇವರು, ನಿಮಗಾದರೂ ಶರಣರ ಬಾಂಧವ್ಯ, ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತೊರೆದು ದೇಶಾಂತ ಹೊರಡುವ ಸಂದರ್ಭ. ಆ ಸಮಯಕ್ಕೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ತರೋಣ? ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯುಧಕ್ಕಿ, ಲಕ್ಕಮ್ಮ, ಸೂಳೆ, ಸಂಕವ, ಅಕ್ಕ ನಾಗಮ್ಮ, ಅಂಬಿಗರ, ಚೌಡಯ್ಯ, ಚನ್ನಬಸವಣ್ಣನವರವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಗೆ ಸಿಕ್ಕಂತ ವಚನಗಳ ತಾಳೆಗರಿಗಳನ್ನು ಗಂಟು ಮೂಟೆ ಕಟ್ಟಿ ಕೈಲಿ ಹೊತ್ಕೊಂಡು ದಿಕ್ಕುಗಳಿಗೂ ಓಡೋಡಿ ಬಂದ್ರು. ಯಾಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ. ಶಾಮ ದಾಮ ದಂಡ ಬೇರೆ ಯಾವ ರೂಪದಲ್ಲಾದ್ರೂ ಪರವಾಗಿಲ್ಲ. ಈ ಒಂದು ಸನಾತನ ಹಿಂದೂ ಧರ್ಮದ ರಕ್ಷಣೆ ಆಗಲೇಬೇಕು, ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ನನ್ನ ನಿಮ್ಮ ಪೂರ್ವಿಕರಲ್ಲಿದ್ದಂತ ಧರ್ಮದ ಉಳಿಬನ ಪರವಾಗಿದ್ದ ತುಳಿತ ಅಂತದ್ದು. ಆ ಒಂದು ಧರ್ಮ ಸಂರಕ್ಷಣೆಗೋಸ್ಕರ ಶತಮಾನಗಳ ಸಂಘರ್ಷಗಳನ್ನು ಕಳೆದು ನಮ್ಮ ಪೂರ್ವಿಕರು ಧರ್ಮ ಸಂರಕ್ಷಣೆ ಮಾಡಿದ್ರಲ್ಲ,
ಅವರ ಸಮರ್ಪಣೆ ಪ್ರತಿಫಲ. ಪ್ರಾಚೀನರು ಅಂತ ಕರೆಸಿಕೊಂಡಂತ ಈಜಿಪ್ಷಿಯನರು ಕಟ್ಟಿದಂತ ಪಿರಮಿಡ್ಗಳು ಇವತ್ತು ಸ್ತಬ್ಧವಾಗಿ ನಿಂತಿದ್ದಾವೆ. ನಮ್ಮ ಸೋಮನಾಥ ಮಂದಿರಗಳಲ್ಲಿ ಇವತ್ತಿಗೂ ಕೂಡ ಶಂಖನಾದಗಳು ಕೇಳಿ ಬರ್ತಿದ್ದಾವೆ. ಆ ರೋಮನರು ಕಟ್ಟಿದಂತ ಸಾಮ್ರಾಜ್ಯಗಳು ನೆರೆಗುರುಳಿದ್ದಾವೆ. ಆದ್ರೆ ನಮ್ಮ ಪೂರ್ವಿಕರು ಕಟ್ಟಿದಂತ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಇವತ್ತಿಗೂ ಆರತಿ ಸಂದರ್ಭದಲ್ಲಿ ಗಂಟೆ ಜಾಗಟೆಗಳ ಶಬ್ದಗಳು ಕೇಳಿ ಬರ್ತಾವೆ. ಪ್ರತಿಯೊಬ್ಬ ಹಿಂದುವಿನ ಮನೆ ಮನೆಗಳಲ್ಲೂ ಕೂಡ ಆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಪಠಿಸುವಂತ ಪರಂಪರೆ ನಮ್ಮಲ್ಲಿ ಜೀವಂತವಾಗಿದೆ. ಪ್ರತಿಫಲ ನಮ್ಮ ಪೂರ್ವಿಕರು ನೀಡಿದಂತ ಸಮರ್ಪಣೆಯ ಕಾರಣದಿಂದ. ಅಷ್ಟು ಸಂಘರ್ಷಗಳನ್ನು ಕಳೆದು ನಮ್ಮ ಹಿರಿಯರು ಧರ್ಮವನ್ನು ಉಳಿಸಿ ಇವತ್ತು ನಮ್ಮ ಕೈಗೆ ಬಿಟ್ಟು ಹೋಗಿದ್ದಾರೆ. ನಮ್ಮ ಕೈಯಲ್ಲಿರುವಂತ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮ ಕರ್ತವ್ಯ. ಈಗ ಬರುವಂತ ಪ್ರಶ್ನೆ, ನಾವು ಹೇಗೆ ಧರ್ಮ ರಕ್ಷಣೆ ಮಾಡಬೇಕು? ಪ್ರಶ್ನೆಗೆ ಉತ್ತರವನ್ನ ಯುಗ ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿತ್ತು ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮನುಜಾಮ್ಯಂ ಪರಿತ್ರಾಣಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕೊಟ್ಟಂತ ಉತ್ತರ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ಧರ್ಮ ದೇಶ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನ್ ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕೆ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರ್ಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ. ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಲ್ಲಿ ಬರಬೇಕಾಗಿರುವಂತ ಸಂಘಟಿತ ಬಲ ಅದು. ಒಮ್ಮೆ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ತರುವಂತ ಕೆಲಸ ಯಾರು ಮಾಡ್ತಾರೆ? ಇಡೀ ಸಮಾಜ ಸಂಘಟನೆ ಆಗಬೇಕಂದ್ರೆ ಸಂಘಟನೆಯ ಜಾಗೃತಿ ಮನೆಗಳಿಂದ ಶುರುವಾಗಬೇಕು. ಮನೆಗಳಲ್ಲಿರುವಂತಹ ಮಕ್ಕಳ ಧರ್ಮ ಜಾಗೃತಿ ತರಬೇಕು. ಮನೆಯ ಮಕ್ಕಳ ಧರ್ಮ ಜಾಗೃತಿ ಯಾವುದ್ರ ಮೂಲಕ ತರ್ತೀರಾ? ಧರ್ಮ ಬೋಧನೆಯ ಮೂಲಕ, ಧರ್ಮ ಗ್ರಂಥಗಳ ಮೂಲಕ. ನಿಮ್ಮಿಂದ ಸಾಧ್ಯವಾದರೆ ದಯವಿಟ್ಟು ಮಕ್ಕಳಿಗೆ ಧರ್ಮ ಗ್ರಂಥಗಳ ಬೋಧನೆ ಮಾಡಿ. ಆಗ್ಲಿಲ್ವಾ? ನಮಗೆ ವೇದೋಪನಿಷತ್ಗಳ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನ ಓದಿ ಹೇಳುವಷ್ಟು ಸಮಯ ನಮಗಿಲ್ಲ, ಕನಿಷ್ಠ ಪಕ್ಷ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸುವಷ್ಟು ಸಾಧ್ಯ ನಮಗೆ ಆಗೋದಿಲ್ಲ ಅಂತ ನಿಮ್ಗನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಮನೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗ್ಲಿಲ್ವಾ, ಕನಿಷ್ಠ ಪಕ್ಷ ವಾರಕ್ಕೆ 1 ದಿನ ಮನೆಯ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸಿ ಸಾಕು, ಆ ಮಗುವಿನ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಇದು. ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು, ಆ ಮಕ್ಕಳ ಧರ್ಮ ಜಾಗೃತಿ ತುಂಬಿಸೋದು. ಈ ಕೆಲಸ ಯಾರು ಮಾಡಬೇಕು? ಮನೆಯ ತಾಯಿಂದರೇ ಮಾಡಬೇಕು. ನಮ್ಮ ತಾಯಿಂದರು ನಮಗೆ ಕೊಟ್ಟಂತ ಪ್ರೇರಣೆ ಎಂಥದ್ದು ಸ್ವಾಮಿ? ಯಾವ ರೀತಿ ನಮ್ಮ ಮನೆ ಮಕ್ಕಳನ್ನ ಬೆಳೆಸಿದ್ರು? ಇಷ್ಟು ಜನ ಹೆಣ್ಣು ಮಕ್ಕಳು ಸೇರಿದ್ದೀವಿ ನಾವು. ನಮ್ಮ ಹೆಣ್ಣು ಮಕ್ಕಳ ಪರಂಪರೆ ಅಂತದ್ದು ಸನಾತನ ಹಿಂದೂ ಧರ್ಮದಲ್ಲಿ. ನಮ್ಮನೆ ಹೆಣ್ಣು ಮಕ್ಕಳನ್ನ ನಾವು ಯಾವತ್ತಿಗೂ ಅಡುಗೆ ಮನೆಗೆ ಸೀಮಿತ ಮಾಡಲಿಲ್ಲ. ನಮ್ಮನೆ ಹೆಣ್ಮಕ್ಳನ್ನ ನಾವು ಯಾವತ್ತಿಗೂ ಮನೆ ಹೊಸಿನ ಒಳಗೆ ಸೀಮಿತ ಮಾಡಲಿಲ್ಲ. ನಮ್ಮ ಪರಂಪರೆನಲ್ಲಿ ಬೆಳೆದ್ರೆ ಹೆಣ್ಮಕ್ಳು ಎಂತೆಂತ ಹೆಣ್ಮಕ್ಳು ಕಚ್ಚಿ ಸೀರೆ ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನ ಕತ್ತರಿಸಿದ ನಗಸಿ ಬಾಗ್ಲಿಗೆ ತನ್ನೇ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ಹೆಣ್ಮಕ್ಳನ್ನ ತಯಾರು ಮಾಡಿದಂತ ಪರಂಪರೆ ನಮ್ಮ ಹಿಂದೂ ಪರಂಪರೆ. ಛತ್ರಪತಿ
ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಇಡೀ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ರಕ್ಷಣೆ ಹೊಣೆಗಾರಿಕೆ ರಾಜಾರಾಮ್ನ ಮೇಲೆ ಬಿದ್ದಾಗ ಅವನ ಸರಿಸಮನಾಗಿ ನಿಂತು ರಾಜಾರಾಮ್ನ ಪತ್ನಿಯಾಗಿ ಬಂದಂತ ಒಬ್ಬ ಮಹಾರಾಣಿ ತಾರಾಬಾಯಿ. ಯಾವ ಮಹಾರಾಣಿ ತಾರಾಬಾಯಿ ಕೈಲಿ ಬಿಚ್ಚುಗತ್ತಿ ಹಿಡಿದು ನಿಂತರೆ ಮೊಘಲ ವೀರಾದಿ ವೀರ ಸೇನಾಪಡೆ ಎಲ್ಲವೂ ರಣಾಂಗಣದಲ್ಲಿ ಮಂಡಿ ಉರಿ ಕುರ್ತಿತ್ತು. ಅಂತ ಮಹಾರಾಣಿ ತಾರಾಬಾಯಿಯನ್ನ ನಿರ್ಮಾಣ ಮಾಡಿದಂತ ಪರಂಪರೆ ನಮ್ಮ ಹೆಣ್ಣು ಮಕ್ಕಳ ಪರಂಪರೆ. ಅಂತ ಹೆಣ್ಣು ಮಕ್ಕಳ ಪರಂಪರೆ ತಾಯಿಂದಿರು ಕ್ಷಾತ್ರ ತೇಜಸ್ಸಿನಲ್ಲಿ ಮಾತ್ರವ ಬ್ರಹ್ಮ ತೇಜಸ್ಸಲ್ಲಿ ಯಾವ ರೀತಿ ಬೆಳೆದು ನಿಂತರು ನಮ್ಮ ಪರಂಪರೆ ಹೆಣ್ಣು ಮಕ್ಕಳು. ಒಬ್ಬ ಅಕ್ಕ ಮಹಾದೇವಿ 20 ವರ್ಷ ಅರಿಯದ ಹೆಣ್ಣು ಮಗಳು ಕಟ್ಟಿಕೊಂಡ ಗಂಡನನ್ನು ಆಗತಾನೆ ಬಿಟ್ಟು ಹುಟ್ಟ ಬಟ್ಟೆಯನ್ನು ಕಳಚಿಟ್ಟು ಶೂನ್ಯ ಪೀಠದ ಮುಂದೆ ಬಂದು ನಿಂತಿದ್ದಾರೆ ಸಭಾಂಗಣದಲ್ಲಿ, ಅನುಭವ ಮಂಟಪದಲ್ಲಿ. ಸುತ್ತಮುತ್ತಲು 100 ಜನ ಶರಣರು, ಎದುರಿಗೆ ಅಲ್ಲಮ್ಮ ಪ್ರಭುಗಳು ಶೂನ್ಯ ಪೀಠದಲ್ಲಿ ಕೂತಿದ್ದಾರೆ. ಬಂದಂತ ಅಕ್ಕನಿಗೆ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಮೊಟ್ಟ ಮೊದಲ ಪ್ರಶ್ನೆ, ನಿನ್ನ ಗಂಡನ ಕುರು ಏನು ತಾಯಿ, ನಿನ್ನ ಗಂಡನ ಹೆಸರೇನಮ್ಮ, ಏನಂತ ಕೊಡ್ಬೇಕು ಅಕ್ಕ ಮಹಾದೇವಿ. 20 ವರ್ಷ ಅರಿಯದ ಹೆಣ್ಣು ಮಗಳು, ಆಗ ತಾನೇ ಗಂಡನ್ನ ತೊರೆದು ಹುಟ್ಟ ಬಟ್ಟೆಯನ್ನು ಕಳಿಚಿಟ್ಟು ಬಂದಂತ ಹೆಣ್ಣು ಮಗಳು ಅಲ್ಲಮ್ಮ ಪ್ರಭುಗಳ ಮುಂದೆ ನಿಂತು ಅನುಭವ ಮಂಟಪದ ಮುಂದೆ ಘಂಟಾಘೋಷವಾಗಿ ಸಾರ್ತಾರೆ, ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ಎನಗೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಆ ಭಕ್ತಿ ಪರಾಕಾಷ್ಠೆ ತಲುಪಿದಂತ ಹೆಣ್ಣು ಮಕ್ಕಳು ನಮ್ಮ ಪರಂಪರೆಯವರು. ಅಂತ ಹೆಣ್ಣು ಮಕ್ಕಳು ನಮ್ಮ ಪರಂಪರೆಯಲ್ಲಿ ಎಂಥ ಮಕ್ಕಳನ್ನ ತಯಾರು ಮಾಡಿದ್ರು. ತಾಯಿದ್ರು ಇವತ್ತಿಗೂ ಕೂಡ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣರವರನ್ನ ಬ್ರಿಟಿಷರು ಮೋಸದಿಂದ ನೇಣಗಂಬಕ್ಕೇರಿಸಿದಂತ ಆಲದ ಮರದ ವೃಕ್ಷ ಇದೆ. ಇವತ್ತಿಗೂ ನಮ್ಮ ಹಿಂದೂ ತಾಯಿಯಂದಿರು ನಂದಗಡಕ್ಕೆ ಹೋಗ್ತಾರೆ, ಸಂಗೊಳ್ಳಿ ರಾಯಣ್ಣರವರನ್ನ ನೇಣಗಂಬಕ್ಕೇರಿಸಿದಂತ ಆಲದ ಮರದ ವೃಕ್ಷಕ್ಕೆ ಒಂದು ತೊಟ್ಟಿಲು ಕಟ್ಟಿ ಬರ್ತಾರೆ. ಯಾಕೆ ಗೊತ್ತೇ? ಮನೆಯಲ್ಲಿ ಹುಟ್ಟೋದಾದ್ರೆ ಸಂಗೊಳ್ಳಿ ರಾಯಣ್ಣರಂತ ದೇಶಭಕ್ತ ಮಗು ಮನ್ನಲ್ಲಿ ಹುಟ್ಟೆಯನ್ನು ಪ್ರೇರಣೆ ಕೊಡ್ಲಿಕ್ಕೋಸ್ಕರ. ಮನ್ನ ಮಕ್ಕಳನ್ನ ತೊಟ್ಟಿಲಲ್ಲಿಟ್ಟು ತೂಗ್ತಿದ್ರು ನಮ್ಮ ತಾಯಿದ್ರು, ಹಾಡನ್ನು ಹಾಡ್ತಿದ್ರು. ಲಾಲಿ ಹಾಡು, ಎಂತ ಹಾಡು, ಜುಳುವ ಪಾಡನ ಪಾಡನ ಪಾಡ ಶಿವಾಜಿ ಸಾ. ಮನೆ ತೊಟ್ಟಿನಲ್ಲಿ ಮಲಗಿರೋದು ಸಾಮಾನ್ಯ ಮಗು ಅಲ್ಲ, ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸಂಸ್ಥಾಪನೆ ಕನಸನ್ನ ನನಸಾಗಿಸಿದಂತ ಛತ್ರಪತಿ ಶಿವಾಜಿ ಮಹಾರಾಜ ನನ್ನ ಮನ್ನಲ್ಲಿ ಮಗುವಾಗಿ ಬಂದು ತೊಟ್ಟಿನಲ್ಲಿ ಮಲಗಿದೆ ಅಂತ ರಾಜನಿಂದ ತಯಾರಾಗಪ್ಪ ನೀನು ಅಂತ ಮಕ್ಕಳಿಗೆ ಧರ್ಮದ ಪ್ರೇರಣೆಯನ್ನು ಕೊಟ್ಟು ತೊಟ್ಟಿಲನ್ನು ತೂಗ್ತಿದ್ದಂತ ತಾಯಿಂದ್ರ ಪರಂಪರೆ ನಮ್ಮದು. ಆ ಪರಂಪರೆ ಮನೆ ಮಕ್ಕಳಿಗೆ ಬೋಧನೆ ಮಾಡಬೇಕು. ಆ ಬೋಧನೆ ಆಗಬೇಕಂದ್ರೆ ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು. ನಾವು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರಲಿಲ್ಲ. ಪರಿಸ್ಥಿತಿ ನಮ್ಮ ಬೆಂಗಳೂರಿನಂತ ಮಹಾನಗರಗಳಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿಸ್ತೀವಿ. ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ಟಿಸಿದ ಕೂಡಲೇ ಒಂದು ಮೆಷಿನ್ ತಂದು ದೇವಸ್ಥಾನದಲ್ಲಿ ಇಡ್ತೀವಿ. ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟೆ ಎಲ್ಲ ಮೆಷಿನ್ ಓಡ್ಕೊಳ್ಳುತ್ತೆ. ನಮಗದನ್ನ ನೋಡಿದಾಗ ಏನೋ ಆನಂದ, ಹಬ್ಬ ಟೆಕ್ನಾಲಜಿ ದೇವಸ್ಥಾನದವರೆಗೂ ಬಂದ್ಬಿಟ್ಟಿದೆ. ಆರತಿ ಸಂದರ್ಭಕ್ಕೆ ನಾವು ಏನೋ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ, ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟೆ ಡಮರು ಎಲ್ಲ ಮೆಷಿನ್ ಓಡ್ಕೊಳ್ಳುತ್ತಲ್ಲ ಅಂತ ನಮ್ಗೆ ಏನೋ ಆನಂದ. ಅದನ್ನು ನೋಡಿದಾಗ ಖುಷಿ ಪಡುವಂತ ವಿಚಾರ ಅಲ್ಲ, ದುಃಖ ಪಡುವಂತ ವಿಚಾರ ಅದು. ಯಾಕ ಮೆಷಿನ್ನ ನಗರದ ದೇವಸ್ಥಾನಗಳಲ್ಲಿ ತಂದಿಟ್ಟಿದ್ದೀವಿ ಅಂದ್ರೆ ಪ್ರತಿನಿತ್ಯ ಸಂಧ್ಯಾ ಕಾಲಕ್ಕೆ ಆ ದೇವರಿಗೆ ಆರತಿ ಬೆಳಗುವಂತ ಸಮಯಕ್ಕೆ ಗಂಟೆ ಜಾಗಟೆ ಹೊಡಿಲಿಕ್ಕೆ ದೇವರ ಮುಂದೆ ದೇವಸ್ಥಾನದಲ್ಲಿ ಹಿಂದೂಗಳು ಇಲ್ಲ. ಪರಿಸ್ಥಿತಿ ಒಂದು ಮೆಷಿನ್ ತಂದಿಡುವಂತ ಸ್ಥಿತಿ ನಮ್ಮ ದೇವಸ್ಥಾನಗಳಿಗೆ ಬಂದಿದ್ದಾವೆ. ಯಾವ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಇದ್ದೀವಿ ನಾವು. ಆದ್ರೆ ನಿಜ ಹೇಳಬೇಕು, ನಮ್ಮ ಸೌಭಾಗ್ಯ ನಿಮ್ಮ ಊರಿಗೆ ಬರೋಕೆ, ಕಾರ್ಯಕ್ರಮಕ್ಕೆ ಬರೋಕೆ ಮುಂಚೆ ಪೂಜನೀಯ ಸ್ವಾಮೀಜಿಯವರ ಜೊತೆಗೆ ನಮ್ಮನ್ನ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು, ಅಮ್ಮಾಜೇಶ್ವರಿ ಅವರ ದೇವಸ್ಥಾನಕ್ಕೆ. ತಾಯಿಯ ನಮಗೆ ಕೊಟ್ಟಂತ ಸುಕೃತ, ನಾವು ಪೂಜ್ಯರು ಕಾಲಿಟ್ಟಂತ ಸರಿ ಸಂದರ್ಭಕ್ಕೆ ಅಲ್ಲಿ ಆರತಿ ಆಗ್ತಿತ್ತು. ಆರತಿ ಬೆಳಗಬೇಕಾದ್ರೆ ನಾವು ನೋಡಿದ್ವಿ, ಅಲ್ಲಿ ಆರತಿ ಸಂದರ್ಭಕ್ಕೆ ಕನಿಷ್ಠ ಪಕ್ಷ ಗಂಟೆ ಜಾಗಟೆ ಡಮರು ಬರಲಿಕ್ಕೆ 3 ರಿಂದ 4 ಜನ ದೇವಸ್ಥಾನದಲ್ಲಿ ಇದ್ರು. ಪುರೋಹಿತರು ಒಬ್ಬರೇ ನಿಂತಿರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಪೂರ್ವಿಕರು ಬಿತ್ತಿ ಹೋದಂತ ಸಂಸ್ಕಾರ, ನಿಮ್ಮ ನಿಮ್ಮ ಕೆಲಸಗಳಲ್ಲಿ ವ್ಯಸ್ತರಾಗಿದ್ರು ಪರವಾಗಿಲ್ಲಪ್ಪ, ಆರತಿ ಮಾಡುವ ಸಂದರ್ಭಕ್ಕೆ ಭಕ್ತರು ಅಂತ ಭಗವಂತನ ಮುಂದೆ ಕಣ್ಣು ಮುಂದೆ ಕಾಣಿಸ್ಕೊಳ್ಳಿ ಕನಿಷ್ಠ ಪಕ್ಷ 5 ಜನ ಹಿಂದೂ ನಿಂತಿರಲೇಬೇಕು ಅಂತ ಪೂರ್ವಿಕರು ಹಾಕಿಕೊಟ್ಟದ ಪದ್ಧತಿ. ಆ ಪದ್ಧತಿ ನಿಮ್ಮ ಊರಿನಲ್ಲಿ ಪಾಲಿಸ್ತಿದ್ದೀರಾ ನೋಡಿದಾಗ ಬಹಳ ಸಂತೋಷವಾಯ್ತು. ದಯವಿಟ್ಟು ಇನ್ನು 2 ಶತಮಾನ ಕಳೆದ್ರು ಕೂಡ ಅಂತ ಮೆಷಿನ್ಗಳನ್ನು ದೇವಸ್ಥಾನದಲ್ಲಿ ತಂದಿಡಬೇಡಿ. ನಮ್ಮ ಮಕ್ಕಳು ಬರಲಿ ದೇವಸ್ಥಾನ ಗಂಟೆ ಹೊಡಲಿಕ್ಕೆ, ನಮ್ಮ ಮಕ್ಕಳು ಬರಲಿ ಜಾಗಟೆಗಳನ್ನ ಬಾರಿಸಲಿಕ್ಕೆ, ನಮ್ಮ ಮಕ್ಕಳು ಬರಲಿ ಕಂಸಾಳೆಗಳನ್ನ ತಟ್ಟಲಿಕ್ಕೆ. ಮಕ್ಕಳು ಯಾಕೆ ದೇವಸ್ಥಾನಕ್ಕೆ ಬರಬೇಕಂದ್ರೆ ನಮ್ಮ ಹಿಂದೂ ಪೋಷಕರಲ್ಲಿ ಒಂದು ಪ್ರಶ್ನೆ, ನಮ್ಮ ಮಕ್ಕಳು ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ನಮ್ಮ ಮಕ್ಕಳಿಗೆ ಏನು ಭಜನೆ ಹಾಡಿಸ್ಬೇಕು, ನಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಿದ್ದೀವಿ, ಲಕ್ಷ ಲಕ್ಷ ಫೀಸ್ ಕಟ್ತಿದ್ದೀವಿ, 40-50 ಸಾವಿರ ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕಲ್ವಪ್ಪ, ಇದಕ್ಕಿಂತ ಜೀವನ ಏನಿದೆ? ಹಿಂದೂ ಪೋಷಕರಲ್ಲೇ ಪ್ರಶ್ನೆ. ಯಾಕೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ, ಸಂಸ್ಕಾರ ಕೊಡಿ ಅಂತ ಹೇಳ್ತಿರೋದಂದ್ರೆ ದೇಶ ರಕ್ಷಣೆಗಲ್ಲ ಸ್ವಾಮಿ, ಧರ್ಮ ರಕ್ಷಣೆಗೂ ಅಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ. ನಮ್ಮದೇ ಕರ್ನಾಟಕದ ಇದೇ ಬೆಳಗಾವಿಯ ಜಿಲ್ಲೆಯ ಆಸ್ಪತ್ರೆಯಲ್ಲಿ ದುರಾದೃಷ್ಟವಶಾತ್ ವೃದ್ಧರು ತೀರಿಕೊಂಡಿದ್ರು. ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು, ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂತ ವೃದ್ಧರು ತೀರಿಕೊಂಡಿದ್ದಾರೆ ಸರ್, ಇಷ್ಟು ವರ್ಷ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಏನ್ ಮಾಡೇ ಬಂದು ನೋಡಿ ಅಂತ. ಆರಕ್ಷಕರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು.
ಆ ವೃದ್ಧರ ದಾಖಲೆಗಳು ಏನಿದ್ದಾವೆ ಆಸ್ಪತ್ರೆಯವರ ಹತ್ರ ಎಲ್ಲ ತೆಗೆಸಿದ್ರು. ಅವರ ವಿಳಾಸ ಹುಡ್ಕೊಂಡೋಗಿ ಅಕ್ಕಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿದ್ದಂತ ವೃದ್ಧರ ಆಸ್ಪತ್ರೆಗೆ ಅಡ್ಮಿಟ್ ಆದವರು ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ಅವರಿಗೆ ಮಕ್ಕಳು ಮೊಮ್ಮಕ್ಕಳು ನೆಂಟಸ್ಥರು ಸಂಬಂಧಿಕರು ಬಂಧು ಬಾಂಧವರು ಮನೆಯವರಂತನಾದ್ರೂ ಜಗತ್ನಲ್ಲಿ ಯಾರಾದ್ರೂ ಇದ್ರ? ಅಕ್ಕಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ಟರು, ಹೌದು ಸರ್, ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್, ಇಬ್ರು ಮಕ್ಕಳು ವಿದೇಶ. ಸರಿ, ಇಬ್ರು ಮಕ್ಕಳು ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ. ಭಾರತದಲ್ಲಿದ್ದಂತ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆದವರು ದೌರ್ಭಾಗ್ಯವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರಮ್ಮ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರು ಮಕ್ಕಳು ಫೋನ್ ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡುತ್ತಾರೆ, ವಿದೇಶದಿಂದ ಭಾರತಕ್ಕೆ ಬರುವಷ್ಟು ಪುರ್ಸೊತ್ ನಮಗಿಲ್ಲ, ನಮ್ಮಪ್ಪನ ಶವ ತಗೊಂಡು ಎಲ್ಲಾದ್ರೂ ಬಿಸಾಡಿ ಅಂತ. ನಮ್ಮದೇ ಕರ್ನಾಟಕದ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಸಮಯದ ಹಿಂದೆ ನಡೆದಂತ ಘಟನೆ. ಅವರ ಅಂತ್ಯ ಸಂಸ್ಕಾರ ಕೊನೆಗೆ ಮಕ್ಕಳು ಬರಲಿಲ್ಲ, ಮೊಮ್ಮಕ್ಕಳು ಬರಲಿಲ್ಲ, ಪೊಲೀಸವರ ಮುಂದೆ ಅಂತಿಮ ಸಂಸ್ಕಾರ ಮಾಡಬೇಕಾಯ್ತು. ಯಾಕಿಂತ ಘಟನೆಗಳು ಸಮಾಜದಲ್ಲಿ ಘಟಿಸ್ತಿದ್ದಾವೆ? ಯಾಕಿಂತ ಸಂದರ್ಭಗಳು ಜಗತ್ತಿನ ನಿರ್ಮಾಣ ಆಗ್ತಿದ್ದಾವೆ? ಒಂದೇ ಒಂದು ಕಾರಣ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ಶರಣರ ವಚನಗಳು, ದಾಸ ಕೀರ್ತನೆಗಳು, ಭಗವದ್ಗೀತೆ ಶ್ಲೋಕ, ವೇದ ಮಂತ್ರಗಳನ್ನ ಮಕ್ಕಳ ಬಾಯಿಂದ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ. ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ. ಮಾತೃ ದೇವೋಭವ ಪಿತೃ ದೇವೋಭವ ಅನ್ನೋ ಸಂಸ್ಕಾರ, ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರನಾದ್ರೂ ನಮ್ಮನೆ ಮಕ್ಕಳಿಗೆ ನಾವು ನೀಡ್ಲಿಲ್ಲ ಅಂದ್ರೆ ಇನ್ಯಾರು ನೀಡಬೇಕು? ಆದ್ರೆ ನಮ್ಮ ದೌರ್ಭಾಗ್ಯ, ಯಾವ ಹಿಂದೂ ಮನೆಗಳಲ್ಲಿ ಸಂಧ್ಯಾಕಾಲ ಆದ ಕೂಡಲೇ ಭಜನೆಗಳ ಸುದೆ ಕೇಳಿ ಬರಬೇಕಿತ್ತು. ಮನೆಯ ಮಕ್ಕಳು ತುಳಸಿ ಕಟ್ಟೆ ಪೂಜೆ ಮಾಡಿ ದೇವರ ಕೋಣೆನಲ್ಲಿ ಕೂತು ಜಗಲಿ ಮುಂದೆ ನಿಂತು ಕನಿಷ್ಠ ಪಕ್ಷ ಒಂದು ಭಗವದ್ಗೀತೆ ಶ್ಲೋಕ, ಒಂದು ವೇದ ಮಂತ್ರವನ್ನಾದ್ರೂ ಪಠಿಸಬೇಕಿತ್ತು. ಇವತ್ತು ನಮ್ಮ ಹಿಂದೂ ಮನೆಗಳ ಧರ್ಮದ ಆಚರಣೆ ಬಿಡಿ, ಶಾಸ್ತ್ರಾಕಾರ ಮಾತು ದಾರಿಯಂತಿ ಇತಿ ಧರ್ಮ, ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದಲ್ಲ, ಕನಿಷ್ಠ ಪಕ್ಷ ಅಂದ್ರೂ ಧಾರ್ಮಿಕ ಸಂಕೇತ ಧರಿಸೋದು ಮರ್ತು ಹೋಗಿದ್ದೀವಿ. ಬೇರೆಲ್ಲೂ ಬೇಡ. ಈ ಕ್ಷಣ ಸೇರಿರೋದಿಲ್ಲಿ ಧರ್ಮ ಜಾಗೃತಿಯ ಸಭಾ ಕಾರ್ಯಕ್ರಮದಲ್ಲಿ. ನಮ್ಮ ಯಾವ ಪೂರ್ವಿಕರ ಯಾವ ಜನ್ಮದ ಪುಣ್ಯದ ಸುಕೃತ ನಮಗೆ ಪ್ರತಿಫಲವಾಗಿ ದೊರಕಿದೆಯೋ ಇಲ್ಲೋ ಗೊತ್ತಿಲ್ಲ. ನಾವೆಲ್ಲ ಹಿಂದೂ ಬಾಂಧವರು ಅಂತ ಹನುಮ ಜಯಂತಿಯ ಕಾರ್ಯಕ್ರಮದಲ್ಲಿ ಬಂದು ನೆರೆದಿದ್ದೀವಿ. ಇಂಥ ಧಾರ್ಮಿಕ ಸಭೆಗೆ ಬಂದು ಕೂತಾಗ ಸ್ವಲ್ಪ ಅಕ್ಕಪಕ್ಕ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಹಿರಿಯರು ಇರ್ತಾರೆ, ಸುತ್ತಮುತ್ತ ವೃದ್ಧರು ಕೂತಿರ್ತಾರೆ. ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ. ಅವರು ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ, ಹಣೆ ಕುಂಕುಮ ಹಚ್ಚಿರ್ತಾರೆ, ಗಂಧ ಚಂದನ ತಿಲಕ ಭಂಡಾರ ಯಾವುದೋ ಒಂದು ಪರಂಪರೆಗೆ ಅನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆನಲ್ಲಿ ವಿಜೃಂಭಿಸ್ತಿರುತ್ತೆ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ಎಷ್ಟು ಜನ ನನ್ನ ವಯಸ್ಸಿನ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸಿ ಬಂದಿದ್ದಾರೆ. ವಿಶೇಷತಃ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರ್ತು ಹೋಗ್ತಿದ್ದಾರೆ. ಹಿಂದೂ ಮನೆ ಹೆಣ್ಣು ಮಕ್ಕಳು ಇವತ್ತು ಹಣೆ ಕುಂಕುಮನ್ನೇ ಹಚ್ಚೋದಿಲ್ಲ. ಅಮ್ಮ ಅಂದ್ರೆ ಒಂದು ಕಪ್ಪು ಚುಕ್ಕಿ ತಗೊಂಡು ಹಣೆಗೆ ಇಟ್ಕೊಳ್ತಾರೋ, ಸಣ್ಣ ಕಪ್ಪು ಬಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳದಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಾವು ಏನಕ್ಕಮ್ಮ ಹಣೆ ಕುಂಕುಮ? ಕಾಟಾಚಾರ ಕಚ್ಚೋದಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿಯ ಭಾಗವತದಲ್ಲಿ ಬರೀತಾರೆ, ಶುಂಭನಿ ಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕೂತು ಕ್ರೋಧಿತರಾಗಿ ಶಾಂಭವ್ಯವತಾರಣ ತಾಳಿ ನಿಂತು ಶುಂಭನಿ ಶುಂಭ ಸಂಹಾರವನ್ನು ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡುತ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ. ಒಂದು, ನಿನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸಿ ನೋಡು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭನಿ ಶುಂಭನಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಧರ್ಮದ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಇಟ್ಟು ಓಡಾಡ್ಬೇಕಂತ ಹಿರಿಯರು ಹಾಕಿಕೊಟ್ಟದಂತ ಪದ್ಧತಿ ಪರಂಪರೆ. ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಖಂಡಿತವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಹಣೆಗೆ ಧರಿಸಿರಲೇಬೇಕು. ಯಾಕಂದ್ರೆ ಅದು ನಮ್ಮ ಸ್ವಾಭಿಮಾನದ ಸಂಕೇತ. ಕವಿಗಳು ಹೇಳ್ತಾರಲ್ಲ, ಯೇ ಹೇ ದೇಖೋ ರಾಜಪುತಾನ ನಾಜಿ ಸೆ ತಲವಾರೋं पे इसने अपना जीवन काटा भरजी तीर कटारों पे कूद पड़ी थी हजारों पद्मिनी अंगारों पे इस मिट्टी का कण कण के हरा कुर्बानी की गाता इस मिट्टी से तिलक करो ये धरती है बलिदानों की. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ ನೂರಾರು ಜನಾಂಗಗಳ
ಇವತ್ತಿಗೂ ತಲೆ ಎತ್ತಿ ತಲವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಪರಂಪರೆ ಜೀವಂತಿಕೆ ಸಂಕೇತವಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಬದುಕಿದ್ದೀನಿ ಅಂತ ಮನುಕುಲದ ಮುಂದೆ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕಿರುವಂತ ಒಂದು ಸ್ವಾಭಿಮಾನದ ಸಂಕೇತ, ಹಣೆಗೆ ಧರಿಸುವಂತ ಧಾರ್ಮಿಕ ಸಂಕೇತ, ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಸಂಕೇತ ನಾನು ಹಣೆಗೆ ಧರಿಸ್ತಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಹೋಗ್ಲಿಲ್ಲ, ಇನ್ಯಾರು ಹೋಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಉಳಿಸ್ತಿಲ್ಲ, ಇನ್ಯಾರು ಉಳಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಬೆಳೆಸ್ತಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪದ್ಧತಿ ನಾನು ಪ್ರತಿಷ್ಠಾಪಿಸಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಗ್ರಂಥಗಳ ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಜ್ಞಾನ ಪರಂಪರೆ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಉಳಿಸ್ತಿಲ್ಲ, ಇನ್ಯಾರು ಉಳಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ವಿರುದ್ಧವಾಗಿ ಪ್ರಶ್ನೆಗಳಿದ್ದಾಗ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥನಾಗ್ಲಿಲ್ಲ, ಇನ್ಯಾರು ಸಮರ್ಥರಾಗ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಂತ್ಕೊಳ್ಳಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಅವಿಚ್ಛಿನ್ನ ಗುರು ಪರಂಪರೆ ಆ ಸಂತ ವರೇಣ್ಯರಿಗೆ ನಾನು ಋಣಿಯಾಗಿ ನಿಲ್ಲಿಲ್ಲ, ಇನ್ಯಾರು ಋಣಿಯಾಗಿ ನಿಲ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ಹಿಂದುವಾಗಿ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ? ಇನ್ಯಾರು ನಮ್ಮ ಪರಂಪರೆ ಉಳಿಸ್ತಾರೆ? ಬೇರೆ ಯಾರು ಬರೋದಿಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ನಮ್ಮ ಧರ್ಮ ರಕ್ಷಣೆ. ನಾವೇ ಮುಂದೆ ನಿಲ್ಲಬೇಕು, ನಾವೇ ನಮ್ಮ ಪರಂಪರೆ ಉಳಿಸಬೇಕು, ನಾವೇ ಅದರ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು. ತಲುಪಿಸುವಂತ ಕೆಲಸ ಆಗಬೇಕಂದ್ರೆ ಇನ್ಯಾರೊಬ್ಬ ವಿರುದ್ಧ ಖಡ್ಗ ಇತ್ತು ನಿಲ್ಲುವಂತ ಅವಶ್ಯಕತೆ ನಮಗಿಲ್ಲ. ನಮ್ಮ ಮನೆಗಳು ಕನಿಷ್ಠ ಪಕ್ಷ ಜಾಗೃತಿ ನಮ್ಮಲ್ಲಿ. ನಾವೇ ಯಾಕೆ ಜಾಗೃತರಾಗಬೇಕು, ನಾವೇ ಯಾಕೆ ಸಂಘಟಿತರಾಗಬೇಕು? ನಾನು ಹೇಳ್ತಿರುವಂತ ಮಾತಲ್ಲ, ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ವರ್ ಅಗೇನ್ಸ್ಟ್ ಹಿಂದುತ್ವ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧಿಸ್ತಾರಲ್ಲ ಅಂತ ಸೊಕ್ಕೋಡ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸಿರೋದು ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಸ್ವಾಮಿ ಸಾವಿರಾರು ವರ್ಷ ನೂರಾರು ಜನಾಂಗಗಳ ಪ್ರಯತ್ನ ಪಟ್ಟು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದ್ ಬಿಡಿ, ಸನಾತನ ಹಿಂದೂ ಧರ್ಮವನ್ನ ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಯಂತೆ ಪ್ರವಹಿಸುತ್ತೆ. ಆ ಸೃಷ್ಟಿ ಆಜ್ಞೆಯಲ್ಲಿ ತಾಯಿ ಶಾರದೆ ಪ್ರಥಮ ವೀಣ ಜಯಂಕಾರ ಓಂಕಾರವಾಗಿ ಹೊರಬಂದು ಶಿವನ ಢಮರುಗಳಿಂದ ವ್ಯಾಕರಣದ ಸ್ವರೂಪವನ್ನು ಪಡೆದು ವೇದಗಳಾಗಿ ಮಾರುಗೊಂಡು ರಕ್ತದ ಧಮನಿಗಳನ್ನು ಸಂಸ್ಕಾರದಂತೆ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿನ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತಿ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳ ಜಗದ್ಗುರುಗಳ ಮಡಿಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯತೆಯ ಕ್ಷಾತ್ರತಿಸಿದ ಘಟಕಗಳಿಂದ ಗಡಿಯ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನೇ ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂತಹ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭಾರ್ಗರಿತ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರಣತೆ ನಿಂತು ತನ್ನ ಜ್ಞಾನ ಉಷಕಿರಣಗಳಿಂದ ಇಡೀ ಮನುಕುಲವನ್ನು ಪ್ರಜ್ವಲಿಸ್ತಾ ನಿಂತಿರುವಂತ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವಂತ ಚರಿತ್ರೆ ಇದು, ನಮ್ಮ ಹಿರಿಮೆ ಇದು, ನಮ್ಮ ಪರಿಚಯ ಇದು. ಇಂಥ ಧರ್ಮ ರಕ್ಷಣೆಗೆ ನಾವು ನೀವುಗಳು ಜಾಗೃತರಾದರೆ ಸಾಕು. ಅದು ಬಿಟ್ಟು ಹಿಂದೂ ಪೋಷಕರು ದೇಶ ಧರ್ಮ ಕಟ್ಕೊಂಡು ನನಗೇನು ನನ್ನ ಮಕ್ಕಳಿಗೇನು ಧರ್ಮದ ಕೆಲಸ ಸಂಘಟನೆ ಕಾರ್ಯಕರ್ತರು ಮಾಡ್ಕೊಳ್ತಾರೆ, ದೇಶದ ಕೆಲಸ ಮತ್ತಾರು ಮಾಡ್ಕೊಳ್ತಾರೆ, ನನ್ನ ಮಣ್ಣಲ್ಲಿ ನಾನು ಸುಖವಾಗಿದ್ದೀನಲ್ಲಪ್ಪ ಅನ್ನೋ ಆಲೋಚನೆಯಲ್ಲಿ ಹಿಂದೂ ಸಮಾಜ ಇದ್ರೆ ನಾನು ಏನು ಹೇಳುವಂತ ಅವಶ್ಯಕತೆ ಇಲ್ಲ. ಚರಿತ್ರೆ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ಗಳನ್ನು ನಮಗೆ ನೀಡ್ತಾ ಬಂದಿದೆ. ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದೀವಿ ಸಾಕು, ಆಸ್ತಿ ಅಂತಸ್ತು ಮಾಡಿಕ್ಕಿದ್ದೀವಿ ಸಾಕು, ಜಗತ್ತಲ್ಲಿ ಯಾವ ಮೂಲೆಗೆ ಹೋಗಬೇಕಾದ್ರೂ ಬದುಕೊಳ್ತಾರೆ. ದೇಶ ಧರ್ಮ ಕಟ್ಕೊಂಡು ನಮ್ಮ ಮಕ್ಕಳಿಗೆ ಹಿಂದೂ ಪೋಷಕರ ಪ್ರಶ್ನೆ ಇದೆಯಲ್ಲ. ಇತಿಹಾಸ ತೋರಿಸ್ತಿದೆ 80 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಎಲ್ಲಿ ಹೋದ್ರು ಅಲ್ಲಿನ ಹಿಂದೂಗಳು, ಎಲ್ಲೋದ್ರು ಹಿಂದೂ ಸಿಂಧಿಗಳು, ಎಲ್ಲೋದ್ರು ಅಲ್ಲಿದ್ದಂತ ಹಿಂದೂ ಪಂಜಾಬಿಗಳು. 78 ವರ್ಷದ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? 40 ವರ್ಷ ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? 35 ವರ್ಷಗಳಿಂದ ಕಾಶ್ಮೀರದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದ
ಕಾಶ್ಮೀರ ಅದು. ಕಾಶ್ಮೀರದ ಹಿಂದೂಗಳಿಗೆ ಪಾಂಡಿತ್ಯ ಕಡಿಮೆ ಆಗಲಿಲ್ಲ, ಕಾಶ್ಮೀರದ ಹಿಂದೂಗಳಿಗೆ ಅಕ್ಷರ ಜ್ಞಾನ ಕಡಿಮೆ ಆಗಲಿಲ್ಲ, ಕಾಶ್ಮೀರದ ಹಿಂದೂಗಳಿಗೆ ವಿದ್ಯುತ್ ಕಡಿಮೆ ಆಗಲಿಲ್ಲ, ಅವ್ರಿಗೆ ಆಸ್ತಿ ಅಂತಸ್ತು ಕಡಿಮೆ ಆಯ್ತಾ? ಶತಮಾನಗಳಿಂದ ಅವರ ಪೂರ್ವಿಕರು ಮಾಡಿಟ್ಟಂತ ಆಸ್ತಿ ಅಂತಸ್ತಿನ ಸುಖ ಸುಪ್ಪತಿಗಳ ಅನುಭವಿಸಿ ಬಂದಂತ ಹಿಂದೂಗಳವರೆಲ್ಲ. ಹಾಗಾದ್ರೆ ಕಾಶ್ಮೀರದ ಹಿಂದೂಗಳ ಕೊರತೆ ಆದದ್ದೇನು? ಎರಡೇ, ಒಂದು ಧರ್ಮ ಜಾಗೃತಿ, ಮತ್ತೊಂದು ಧರ್ಮ ಸಂಘಟನೆ. ಈ ಎರಡರ ಕೊರತೆ ಆದ್ದರಿಂದ ಕಾಶ್ಮೀರದ ಹಿಂದೂಗಳ ಪರಿಸ್ಥಿತಿ ನಮ್ಮದೇ ದೇಶದಲ್ಲಿ ಏನಾಗಿದೆ ಜೀವಂತ ಸಾಕ್ಷಿಯಾಗಿ ನಾವೇ ನೋಡುತ್ತಿದ್ದೀವಿ. ಇದೇ ಆಲೋಚನೆ, ದೇಶ ಧರ್ಮ ಕಟ್ಕೊಂಡು ನನಗೇನು, ನನ್ನ ಮನೆ, ನನ್ನ ಮಕ್ಕಳು ಸುರಕ್ಷಿತವಾಗಿರಬೇಕು, ಮೊಮ್ಮಕ್ಕಳು ಸುರಕ್ಷಿತವಾಗಿರಬೇಕಾ, ನನ್ನ ಮನೆ ಸುರಕ್ಷಿತವಾಗಿರಬೇಕು, ನನ್ನ ಮನೆ ಸುರಕ್ಷಿತವಾಗಿರಬೇಕಾ, ನನ್ನ ಮನೆ ಇರೋ ಗಲ್ಲಿ ಸುರಕ್ಷಿತವಾಗಿರಬೇಕು, ನನ್ನ ಗಲ್ಲಿ ಸುರಕ್ಷಿತವಾಗಿರಬೇಕು, ನನ್ನ ತಾಲೂಕು ಸುರಕ್ಷಿತವಾಗಿರಬೇಕು, ನನ್ನ ತಾಲೂಕು ಸುರಕ್ಷಿತವಾಗಿರಬೇಕಾ, ನನ್ನ ಜಿಲ್ಲೆ ಸುರಕ್ಷಿತವಾಗಿರಬೇಕು, ನನ್ನ ಜಿಲ್ಲೆ ಸುರಕ್ಷಿತವಾಗಿರಬೇಕಾ, ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕು, ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕಾ, ನನ್ನ ದೇಶ ಸುರಕ್ಷಿತವಾಗಿರಬೇಕು, ನನ್ನ ಭಾರತ ದೇಶ ಸುರಕ್ಷಿತವಾಗಿರಬೇಕಾ, ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದನ್ನೇ ಶಾಸ್ತ್ರಕಾರರು ಹೇಳಿದ್ದು. ಅಖಂಡ ಮಂಡಲಾಕಾರ, ಅಖಂಡ ಮಂಡಲದಲ್ಲಿ ನಾನು ನೀವು ಒಂದೊಂದು ಬಿಂದುಗಳಷ್ಟೇ. ನಮ್ಮ ಸಂರಕ್ಷಣೆ ಆಗಬೇಕಾ, ರಾಷ್ಟ್ರ ಧರ್ಮ ಎಂಬ ಅಖಂಡ ಮಂಡಲದ ಸಂರಕ್ಷಣೆ ಆಗಬೇಕು. ಆ ಸಂರಕ್ಷಣೆಗೆ ನಮ್ಮ ಕೈಲಾಗುವಂತ ಕೊಡುಗೆಯನ್ನು ನಾವು ಸಲ್ಲಿಸೋಣ. ಸ್ವಾರ್ಥಕ್ಕೋಸ್ಕರ, ನಮ್ಮ ಮನೆಯ ಸಂರಕ್ಷಣೆಗೋಸ್ಕರ, ನಮ್ಮ ಮಕ್ಕಳ ಸಂರಕ್ಷಣೆಗೋಸ್ಕರ ಯಾಕೆ ನಾವು ಜಾಗೃತರಾಗಬೇಕು, ರಾಷ್ಟ್ರ ರಕ್ಷಣೆ ಆಗಬೇಕು? ಒಂದೇ ಒಂದು ಕಾರಣ, ಜಗತ್ನಲ್ಲಿರುವಂಥ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂಥ 125 ದೇಶಗಳಿದ್ದಾವೆ. 170 ಕೋಟಿ ಶಿಯಾ ಸುನ್ನಿಗಳು ಬಹುಸಂಖ್ಯಾತರಿರುವಂಥ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂಥ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂಥ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಜಗತ್ನಲ್ಲಿರುವಂಥ ಒಂದೇ 1 ಕೋಟಿ ಜನಸಂಖ್ಯೆ ಯಹೂದಿಗಳು ಬಹುಸಂಖ್ಯಾತರಿರುವಂಥ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದ್ರೆ ಜಗತ್ನಲ್ಲಿರುವಂಥ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟು ನಮಗೆ ಬೇರೆ ನೆಲೆ ಇಲ್ಲ. ನಮ್ಮ ಸಂರಕ್ಷಣೆ ಆಗಬೇಕಾ, ರಾಷ್ಟ್ರ ಧರ್ಮನಿಷ್ಠತೆಯೊಂದಿಗೆ ನಡೆಯುವಂತ ಕೆಲಸವನ್ನ ಹಿಂದೂಗಳು ಮಾಡಬೇಕು. ಆ ಕೆಲಸ ನಾವು ಮಾಡೋದಲ್ಲ, ಮನೆ ಮಕ್ಕಳಿಗೆ ತಲುಪಿಸಬೇಕು. ಇವತ್ತು ಧಾರ್ಮಿಕ ಸಭೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಧರ್ಮ ಜಾಗೃತಿ ಸಭೆ ಯಾರಿಗೋಸ್ಕರ ಆಯೋಜನೆ ಮಾಡಿರುವಂತ ಕಾರ್ಯಕ್ರಮ ಇದು? ನನಗೋಸ್ಕರವೂ ಅಲ್ಲ, ನಿಮಗೋಸ್ಕರವೂ ಅಲ್ಲ, ನಿಮ್ಮ ಜೊತೆಗೆ ಕರ್ಕೊಂಡು ಬಂದು ಕೂರಿಸಿದ್ದಿರಲ್ಲ 6-7 ವರ್ಷದ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ಮಾಡ್ತಿರುವಂತ ಧರ್ಮದ ಕೆಲಸ ಇದು. ಆ ಪೀಳಿಗೆಗೋಸ್ಕರ ಮಾಡ್ತಿರುವಂತ ಧರ್ಮದ ಕಾರ್ಯ ಇದು. ಜಾಗೃತವಾದ್ರೆ ಆ ಪೀಳಿಗೆ ಮಕ್ಕಳು ಜಾಗೃತವಾಗಬೇಕು. ಯಾಕಂದ್ರೆ ವೈಚಾರಿಕ ದಾಳಿ ಆದ್ರೆ ಆಗೋದು ಆ ವಯಸ್ಸಿನ ಮಕ್ಕಳ ಮೇಲೆ. ಯಾವ ಮಟ್ಟದ ವೈಚಾರಿಕ ದಾಳಿ ಆಗುತ್ತಂದ್ರೆ, ನಮ್ಮ ತಂದೆ ನನಗೆ ಹೇಳಿದಂತ ಅವರ ಖುದ್ದು ಅನುಭವದ ಮಾತು. ನಮ್ಮ ತಂದೆ ರಿಕ್ಷಾ ಡ್ರೈವರ್, ಆಟೋ ಚಾಲಕರು. ನಮ್ಮಪ್ಪ ಇವತ್ತಿಗೂ ಬೆಂಗಳೂರಿನಲ್ಲಿ ವೃತ್ತಿಯಿಂದ ಆಟೋ ಓಡಿಸ್ತಾರೆ. ನಮ್ಮ ಅಪ್ಪ ನನಗೆ ಹೇಳಿದಂತ ಅವರ ಅನುಭವದ ಮಾತು, ಬೆಂಗಳೂರಿನಲ್ಲಿ ಕಾಲೇಜ್ ಹೋಗುವಂತ ಮಕ್ಕಳು ಹಣೆಗೆ ಕುಂಕುಮ ವಿಭೂತಿ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಹಿಡಿದು ಕಾಲೇಜ್ ಒಳಗೆ ಹೋಗೋಕ್ಕೂ ಮುಂಚೆ ಹಣೆನಲ್ಲಿರುವಂತ ಕುಂಕುಮ ವಿಭೂತಿ ಅಳಿಸ್ಕೊಂಡು ಆನಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಡ್ತಾರೆ. ಯಾಕೆ? ನಮ್ಮದೇ ಮನೆ ಹಿಂದೂ ಮಕ್ಕಳಲ್ವಾ? ನಮ್ಮ ಮನೆಯ ಹಿಂದೂ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡ್ಲಿಕ್ಕೆ ಇವತ್ತು ಕೀಳಿರಿಮೆ. ನಮ್ಮ ಮನೆ ಮಕ್ಕಳಿಗೆ ನಾನೊಬ್ಬ ಹಿಂದೂ ಅಂತ ಸಾರಿ ಹೇಳ್ಕೊಳ್ಳಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಯಾಕಂದ್ರೆ ಆ ಮಕ್ಕಳ ಮೇಲೆ ವೈಚಾರಿಕ ದಾಳಿ ಆಗ್ತಿದ್ದಾವೆ. ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನ ಪೂಜೆ ಮಾಡ್ತೀರಾ? ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ? ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತ ರಾಮ ಭಕ್ತ ಅಂತ ಕರಿತೀರಾ? ಶ್ರೀರಾಮಚಂದ್ರ ಇಲ್ಲಿ ಹುಟ್ಟಿದ್ರೊಳಗೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ಮುಂದೊಂದು ದಿನ ಈ ಪ್ರಶ್ನೆಗಳು ನಮ್ಮನೆ ಬಾಗಿಲವರೆಗೂ ಬಂದು ನಿಂತಾಗ ಮನೆಯ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ತುಂಬಿರಬೇಕಂದ್ರೆ, ಒಂದೊಂದು ಹಿಂದೂ ಮನೆಯ ಮಗು ಎದೆ ಒಬ್ಬಿಸ್ಕೊಡದೆ ತಟ್ಕೊಂಡು ಉತ್ತರ ಕೊಡಬೇಕು. ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ಆ ತಾಯಿ ಜಗನ್ಮಾತೆ ಕೃಪಾಶೀರ್ವಾದಗಳಿಂದ, ಭಗವಂತನ ಆಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿ ಮಗ ಧ್ರುವಸಂಧಿ, ಧ್ರುವಸಂಧಿ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುವಂತ, ಅಂಶುವಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ
ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲಿ ಇಷ್ಟು ವೈಚಾರಿಕ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ರಾಷ್ಟ್ರದ ಪರಂಪರೆ ಸುಭದ್ರವಾಯ್ತಂತರ್ಥ. ಇಷ್ಟೇ ನಮ್ಮ ಜವಾಬ್ದಾರಿ ಪಾಲಿಸಲಿಕ್ಕೆ ನಮ್ಮ ಕೈಲಾಗುವಂತ ಕೊಡುಗೆ. ನಿಮಗೆ ಮಾತಾಡ್ಲಿಕ್ಕಾಗುತ್ತಾ? ದಯವಿಟ್ಟು ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬದ ಜೊತೆ ಮಾತಾಡಿ, ಮನೆಯವ್ರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ನಿಮಗೆ ಬರ್ಲಿಕ್ಕಾಗುತ್ತಾ? ನೈಜ ಇತಿಹಾಸ ದಾಖಲಿಸಿ ಬಂದು ಧರ್ಮ ಜಾಗೃತಿ ಮೂಡಿಸಿ. ಹಾಡ್ಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆ ಹಾಡಿ, ವಚನಗಳನ್ನ ಹೇಳಿ, ದಾಸ ಕೀರ್ತನೆಗಳನ್ನ ಹಾಡಿ, ಭಗವದ್ಗೀತೆ ಶ್ಲೋಕ ವೇದ ಮಂತ್ರಗಳನ್ನು ಪಠಿಸಿ ಧರ್ಮ ಜಾಗೃತಿಯನ್ನು ಮೂಡಿಸಿ. ಸಮಯ ಕೊಡ್ಲಿಕ್ಕಾಗುತ್ತಾ? ಬನ್ನಿ ಧಾರ್ಮಿಕ ಸಭೆಯಲ್ಲಿ ಸೇರಿ ಇಲ್ಲಿ ಕೂತು ಧರ್ಮ ಜಾಗೃತಿಯನ್ನು ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗುತ್ತಾ? ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಧರ್ಮಕ್ಕೋಸ್ಕರ ಶ್ರಮವನ್ನ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗುತ್ತಾ? ಊರಿನ ದೇವಸ್ಥಾನ ಮಠ ಮಂದಿರಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಧರ್ಮ ಜಾಗೃತಿಯನ್ನು ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದೂ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು, ಒಬ್ಬೊಬ್ಬ ಹಿಂದೂ ಜನ್ಮಸಿದ್ಧ ಜವಾಬ್ದಾರಿ ಅಂತ ಪಾಲಿಸಿದ್ರೆ ಸಾಕು. ಧರ್ಮ ರಕ್ಷಣೆ ತನ್ನಿಂದ ತಾನೇ ಆಗುತ್ತೆ. ಇಷ್ಟೇ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ಪಾಲಿಸೋಣ, ಮನೆಯ ಮಕ್ಕಳನ್ನ ಜಾಗೃತಗೊಳಿಸೋಣ, ಧರ್ಮದ ಹಾದಿನಲ್ಲಿ ಸಂಸ್ಕಾರ ಕೊಟ್ಟು ಬೆಳೆಸೋಣ, ನಡೆಸೋಣ. ತದ್ವಾರ ಧರ್ಮ ಸಂಘಟನೆಗೆ ಕಾರಣವಾಗೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಂಗೆ 2 ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಲೆ ತಿಂಗಳಗಟ್ಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಅವ್ರಿಗೇನ್ ಮನೆ ಕೆಲಸ ಇಲ್ಲ ಅಂತಲ್ಲ. ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ, ದೇವಸ್ಥಾನದ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ಮಧ್ಯರಾತ್ರಿ 12 ಗಂಟೆ, ಬೆಳಗಿನ ಜಾವ 2-6 ಗಂಟೆವರೆಗೂ ಊರು ತುಂಬ ಕೇಸರಿ ತೋರಣ, ಬಂಟಿಂಗ್ಸ್, ಬ್ಯಾನರ್ ಗಳನ್ನ ಕಟ್ಕೊಂಡು ನಿಂತಿರ್ತಾರೆ. ತಮ್ಮ ಮನೆಯಲ್ಲಿ 1000 ಸಮಸ್ಯೆ ಬಂದ್ರು ಇನ್ನೊಬ್ಬರ ಮನೆ ಮುಂದೆ ಹೋಗಿ ನಿಂತು ಕೈ ಚಾಚ್ಲಿಕ್ಕೆ ಹೋಗಿರೋದಿಲ್ಲ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಸ್ವಾಭಿಮಾನ ಅಂತದ್ದು. ನನ್ನ ಸಮಸ್ಯೆ ಬಂದ್ರೆ ನಾನೇ ನೋಡ್ಕೊಳ್ತೀನಿ ಅಂತ. ಆದ್ರೆ ಧರ್ಮದ ಕೆಲಸ ಅಂತ ಬಂದಾಗ ಪ್ರತಿಯೊಬ್ಬ ಹಿಂದುವಿನ ಮನೆಗಳ ಮುಂದೆ ನಿಂತು ಕೇಳ್ಕೊಂಡಿರ್ತಾರೆ, ಧರ್ಮದ ಕೆಲಸ ಮಾಡ್ತಿದ್ದೀವಣ್ಣ, ನಿಮ್ಮ ಕೈಲಾಗುವಂತ ಸಹಕಾರ ಮಾಡಿ. ಏನು ಮಾಡ್ಲಿಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕಾರ್ಯಕ್ರಮದಲ್ಲಿ ಬಂದು ಕೂರಿ ಸಾಕು, ಮನೆ ಮಕ್ಕಳ ಸಂಸ್ಕಾರ ತುಂಬಿಸಿ ಅಂತ ಕೇಳ್ಕೊಂಡಿರ್ತಾರೆ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಅಷ್ಟು ನಿಸ್ವಾರ್ಥವಾಗಿ ಧರ್ಮಕ್ಕೋಸ್ಕರ ದುಡಿತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಏನ್ ಗೌರವ ಸಲ್ಲಿಸ್ಲಿಕ್ಕೆ ಸಾಧ್ಯ? ಸೇರಿರುವಂತ 1000 ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶೈಲಿ ಹಾಕೊಂಡು ನಿಂತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಸಂಘಟನೆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹಿರಿಯರು ಹೋಗಿ, ಹಿಂದೂ ಬಾಂಧವರು ಹೋಗಿ ಅವ್ರ ಹೆಗಲ್ ತಟ್ಟಿ, ನಿನ್ನ ಮನೆಯ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ದೇಶ ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನೀನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಕೊಡುವಂತ ಗೌರವ ಇದೇ ಶಾಸ್ತ್ರಕಾರರ ಮಾತು. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡಲಿಕ್ಕೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಅಣ್ಣಂದ್ರೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬೆಂಬಲ ಸೂಚಿಸುವಂತ ಕರ್ತವ್ಯ ನಾವೆಲ್ಲ ಹಿಂದೂ ಬಾಂಧವರದು. ಆ ಕೆಲಸ ಜವಾಬ್ದಾರಿನ ಪಾಲಿಸೋಣ, ಕಾರ್ಯಕರ್ತ ಅಣ್ಣಂದ್ರಿಗೆ ಬೆಂಬಲ ನೀಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ನಿರಂತರ ಶ್ರಮ ವಹಿಸಿರುವಂತ ನೆಚ್ಚಿನ ಸಂಘಟನೆ ಕಾರ್ಯಕರ್ತ ಅಣ್ಣಂದ್ರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆ ನೆನಕೆಯಲ್ಲಿ ಹೇಳಿಸಿದಂತ 2 ಮಾತನ್ನ ಕೇಳಿಸಿಕೊಂಡಂತ ಪರಮ ಪೂಜ್ಯನಿ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ವಿಶೇಷವಾಗಿ ತಾವು ಬರೋದು ಅಷ್ಟೇ ಅಲ್ಲದೆ ಮನೆ ಮಕ್ಕಳನ್ನು ಕರ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಕೂರಿಸಿ ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೆಗಳಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸುತ್ತಿರುವಂತಹ ಸಹಸ್ರಾರು ಸಂಖ್ಯೆ ತಾಯಿಂದರಿಗೆ, ಮಾತಾ ಭಗಿನಿಯರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತಾ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚು ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೊಮ್ಮೆ ಜೈಕಾರ ಹಾಕ್ಬಿಡೋಣ. ಉಚ್ಚ ಕಂಠದಿಂದ ನನ್ನ ಜೊತೆ ಭಾರತ ಮಾತೆಗೆ ಜಯಘೋಷ ಹಾಕಿ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ಜೈ ಶ್ರೀರಾಮ್, ನಮಃ ಪಾರ್ವತಿ ಪತಯೇ ಹರ ಹರ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.